ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ? ವಾರದ ಮೊದಲನೇ ದಿನ ನಿಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋದು ಭಾಗ್ಯಕ್ಕಾಗಿ ಸ್ತೋತ್ರ. ಒಂದು ಸಣ್ಣ ವಾಕ್ಯ ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನ. ಸ್ಯಾಮ್ಸ್ 27:1. ಕರ್ತನು ನನ್ನ ಬೆಳಕು ರಕ್ಷಣೆಯೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಡುವೆನು? ಕರ್ತನು ನನ್ನ ಜೀವದ ಬಲವಾಗಿದ್ದಾನೆ, ನಾನು ಯಾರಿಗೆ ಹೆದರೆನು? ಎ ಸ್ಯಾಮ್ ಆಫ್ ಡೇವಿಡ್. The Lord is my light and my salvation. Whom shall I fear? The Lord is the strength of my life. Of whom shall I be afraid? ದಾವೀದ ಭಕ್ತನು ಹೀಗೆ ಹೇಳುತ್ತಾ ಇದ್ದಾನೆ. ಒಬ್ಬ ಭಕ್ತರು ಹೀಗೆ ಹೇಳುತ್ತಾ ಇದ್ದಾರೆ, ಕರ್ತನೇ ನನ್ನ ಬೆಳಕು ಆಗಿದ್ದಾನೆ, ಕರ್ತನೇ ನನ್ನ ಜೀವದ ಬಲವಾಗಿದ್ದಾನೆ. ಆ ದೃಢವುಳ್ಳ ಮಾತು ಪ್ರತಿದಿನ ಎದುರು ನೋಡುತ್ತಿರೋ ಪ್ರಿಯ ದೇವರ ಮಕ್ಕಳೇ, ನಮಗೆ ಒಂದು ಬಲ ಬೇಕು, ಒಂದು ಬೆಳಕು ಬೇಕು. ಅದು ಯಾರು ಅಂದರೆ ಅದು ಸರ್ವಾಧಿಕಾರಿಯಾಗಿರುವ ಯೇಸು ಕ್ರಿಸ್ತನವರವರು ಮಾತ್ರವೇ. ಯಾರಿಗೆ ದೇವರು ಬೆಳಕಾಗಿರುತ್ತಾರೋ, ಯಾರಿಗೆ ದೇವರು ಬಲವಾಗಿರುತ್ತಾರೋ ಅವರು ಹೇಳಬಳ್ಳೆ, ನಾನು ಯಾರಿಗೆ ಹೆದರೇನು, ನಾನು ಯಾರಿಗೆ ಭಯಪಡುವೆನು. ಆಮೇನ್. ನಾನು ಯಾರನ್ನೂ ಭಯಪಡೋದಿಲ್ಲ, ಯಾರಿಗೂ ಹೆದರೋದಿಲ್ಲ. ರೀಸನ್, ದ ಗಾಡ್ ಈಸ್ ಮೈ ಲೈಟ್ ಅಂಡ್ ಗಾಡ್ ಈಸ್ ಮೈ ಸ್ಯಾಲ್ವೇಷನ್ ಅಂಡ್ ಈಸ್ ಮೈ ಸ್ಟ್ರೆಂತ್. ಆಮೇನ್. ಯಾರಿಗೆ ದೇವರು ರಕ್ಷಣೆಯು, ಬೆಳಕು ಮತ್ತೆ ಬಲವಾಗಿದ್ದಾನೋ ಅವರು ಲೋಕದ ಯಾವ ಸಮಸ್ಯೆಗಳಿಗೆ ಹೆದರೋದಿಲ್ಲ. ದೇ ಡೋಂಟ್ ಫಿಯರ್ ಆಫ್ ದ ವರ್ಲ್ಡ್ಲಿ ಪ್ರಾಬ್ಲಮ್ಸ್. ವಾಟ್ ಎವರ್ ದ ಫಿಯರ್ಸ್ ಆಫ್ ದ ವರ್ಲ್ಡ್ ಶುಡ್ ಬಿ. ಲೋಕದ ಸಂಬಂಧಪಟ್ಟಿರುವ ಯಾವ ಭಯಗಳಿದ್ರು ಕೂಡ ಅವರು ಭಯಪಡೋದಿಲ್ಲ, ಅವರು ನಿಶ್ಚಿಂತರಾಗಿರ್ತಾರೆ. ಕಾರಣ, ದೇವರು ಅವರಿಗೆ ಬೆಳಕು, ರಕ್ಷಣೆಯು ಅವರಿಗೆ ಬಲವಾಗಿದ್ದಾನೆ. ಈ ಭಕ್ತನು ಹೇಳಿರುವ ಯಾವ ನಿರೀಕ್ಷೆಯು, ಯಾವ ಉತ್ಸಾಹದಿಂದಲೂ, ಯಾವ ಕಮಿಟ್ಮೆಂಟ್ ಇಂದಲೂ ಹೇಳುತ್ತಾ ಇದ್ದಾರೋ, ಈ ಮುಂಜಾನೆ ವೇಳೆಯಲ್ಲಿ ಒಬ್ಬ ದಾಸನಾಗಿ ನಿಮಗೂ ಕೂಡ ಅದೇ ಅಧಿಕಾರ ಸಿಗಲಿ, ನಿಮ್ಮ ಬಾಯಿಂದ ಕೂಡ ಅಧಿಕಾರವುಳ್ಳ ಮಾತು ಬರಲಿ. ಏನಂತ? ಯೇಸು ನನಗೆ ದೇವರಾಗಿರುವಾಗ, ಆತನು ನನಗೆ ಬೆಳಕಾಗಿರುವಾಗ, ಆತನು ನನಗೆ ರಕ್ಷಣೆಯಾಗಿರುವಾಗ, ಆತನು ನನಗೆ ಬಲವಾಗಿರುವಾಗ ನಾನು ಯಾಕೆ ಹೆದರಲಿ, ನಾನು ಯಾಕೆ ಭಯಪಡಲಿ? ಪ್ರಿಯ ದೇವರ ಮಕ್ಕಳೇ, ಒಂದು ಸಲ ಈ ಅನುಭವಕ್ಕೆ ನೀವು ಬನ್ನಿ. ನಿಶ್ಚಯವಾಗಿ ಯಾವ ಸಮಸ್ಯೆ ಆದ್ರೂ ಕೂಡ ನಿಮ್ಮನ್ನು ಭಯಪಡಿಸೋದಿಲ್ಲ, ನಿಮ್ಮನ್ನು ಹೆದರಿಸೋದಿಲ್ಲ. ಬರ್ತೀರಾ ಅನುಭವಕ್ಕೆ? ಆ ಅನುಭವ ಈ ದಿನ ಎಲ್ಲ ನೀವು ಹೊಂದಿಕೊಳ್ಳಿರಿ. ನಿಶ್ಚಯವಾಗಿ ನೋಡಿ, ಈ ವಾರ ಎಲ್ಲ ದೇವರು ನಿಮ್ಮನ್ನು ಯಾವ ರೀತಿಯಾಗಿ ಕಾದು ಕಾಪಾಡುತ್ತಾ ಇದ್ದಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ಮಕ್ಕಳು ಕೇಳುತ್ತಿರುವ ಈ ವಾಕ್ಯ ಇವರನ್ನು ಸ್ವಾಮಿ ಪ್ರತಿಯೊಂದು ಭಾಗದಲ್ಲಿ ಸ್ವಾಮಿ ಇವ್ರನ್ನ ನೀನು ಬಲಪಡಿಸು, ಚೈತನ್ಯಗೊಳಿಸು. ಯಾವ ಭಯ ಇವ್ರನ್ನ ಹೆದರಿಸಲಾರದಂತಾನೆ ಭಕ್ತನು ಹೇಳೋದು ಹಾಗೆ ನಾನು ಯಾವುದಕ್ಕೂ ಭಯಪಡೋದಿಲ್ಲ ಅಂತ ಅವರು ಕೂಡ ಈ ವಾರ ಎಲ್ಲ ಭಯವಿಲ್ಲದೆ ನಿರ್ಭಯವಾಗಿ ನಡ್ಕೊಳ್ಳೋ ಸಹಾಯ ನೀಡಿ. ಯೇಸು ಕ್ರಿಸ್ತನ ದಿವ್ಯವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯ ದೇವರ ಮಕ್ಕಳೇ, ನಾಳೆ ಮರಳಿ ನಾವು ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.